ಸೊ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ನಾನು ಒಂದು 100 ಸತಿ ಕೇಳಿಬಿಟ್ಟಿದ್ದೀನಿ. 3 ಹಾಡನ್ನ ಮೇಲ್ ಫೀಮೇಲ್ ಅಂತ ವರ್ಷನ್ ಮಾಡಿಕೊಂಡು 6 ಹಾಡುಗಳು ಮಾಡಿದ್ದೀನಿ. ಸೊ ಅದು ನೀವು ಹೇಳಿದಾಗೆ ನಮಗೂ ಎಚ್ಚರಿಕೆ ಕೊಟ್ರಿ. ನನ್ನ ವಿಡಿಯೋ ಸಾಂಗು ಇವತ್ತು ಒಂದು ಬಿಡ್ತೀನಿ, 8ನೇ ತಾರೀಕು ನಾನು ಹುಟ್ಟುಹಬ್ಬದ ದಿವಸಕ್ಕೆ ಟೀಸರ್ ಬಿಡ್ತೀನಿ, ವ್ಯಾಲೆಂಟೈನ್ಸ್ ಡೇಗೆ ಸಮಾಪ್ತಿ ಮಾಡ್ತೀನಿ, ಮತ್ತೆ ನಾನು ಟ್ರೈಲರ್ ಜೊತೆ ಬರ್ತೀನಿ. ಸೊ ಅವಾಗ ರಿಲೀಸ್ ಟೈಮ್ಗೆ ಮತ್ತೆ ವಿಡಿಯೋ ಹಾಕುತ್ತೀನಿ. ಈಗಲೇ ವಿಡಿಯೋಗಳು ಹಾಕ್ಬಿಟ್ರೆ ಸತ್ವ ಇರಲ್ಲ, ಸಿನಿಮಾಗಳಿಗೆ ಕಷ್ಟ ಆಗುತ್ತೆ, ಈ ಥರ ಇದೆ. ಸೊ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಲ್ಲ ಇದು, ಹಾಫ್ ಬ್ರಿಡ್ ಸಿನಿಮಾ. ಇದು ಕಮರ್ಷಿಯಲ್ಲೂ ಅಲ್ಲ, ಆ ಕಡೆ ಕಲಾತ್ಮಕನೂ ಅಲ್ಲ. ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ. ಎಲ್ಲ ಮಿಶ್ರಿತ ಇದೆ. ನಿಮ್ಗೆ ಹಾಸ್ಯ ಇದೆ, ಥ್ರಿಲ್ಲರ್ ಇದೆ, ಮರ್ಡರ್ ಮಿಸ್ಟ್ರಿ ಇದೆ, ಅಸಹ್ಯ ಇದೆ, ರೊಮ್ಯಾನ್ಸ್ ಇದೆ, ಫ್ರೆಂಡ್ಶಿಪ್ ಸ್ಟೋರಿ ಇದೆ, ಒಂದು 4 ಜನ ಸ್ನೇಹಿತರ ಕಥೆ ಇದೆ. ಸೊ ಈ ಪ್ರತಿಯೊಂದು ಬಂದು ಹೋಗುತ್ತೆ. ನೀವು ಒಂದು ಸಿನಿಮಾದಲ್ಲಿ ಹೊಸೊಬ್ಬರ ಸಿನಿಮಾ ನೋಡಿದಾಗ 2 ಅವರು ಅಯ್ಯೋ ಹಿಂಗೆ ಮಾಡಿದಾರೋ, ಬೋರು, ಹಳ್ಳಿ ಪಿಕ್ಚರು, ಬಂದು ಹೊಡಿತಾನೆ ಇರ್ತಾನೆ, ಐಟಮ್ ಸಾಂಗು, ಬರೀ ಇಂಥದ್ದೇ ನಾವು ಮಾತಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಬರೀ ಕ್ರೈಮ್ ಥ್ರಿಲ್ಲರ್ಗಳು ಅಂತಾರೆ, ಹೀಗೆ ಆಗ್ಬಿಟ್ಟಿದೆ. ಇದರಲ್ಲಿ ನಾನು ಐಟಮ್ ಸಾಂಗ್ ಬಿಟ್ಟು ಎಲ್ಲನೂ ಮಾಡಿದ್ದೀನಿ. ಆ್ಯಕ್ಷನ್ನು, ಐಟಮ್ ಸಾಂಗ್ ಬಿಟ್ಟು ಎಲ್ಲನೂ ತೋರಿಸಿದ್ದೀನಿ. ಈಗ ನೀವೇ ಎಂಜಾಯ್ ಮಾಡಿ ಅಂತೀನಿ. ಖಂಡಿತವಾಗ್ಲು ಶುರು ಆಗೋದೇ ಅದು, ಎಂಡ್ ಆಗೋದು ಶುರು ಆಗೋದು ಕಥೆ 4 ಸ್ನೇಹಿತರದ ಕಥೆಯಿಂದಾನೆ. ಆ ನೆನಪುಗಳು ಮಾತು ಮಧುರವಾಗೇ ಶುರು ಆಗೋದು. ಎಂಡಿಂಗ್ ನಲ್ಲಿ ನಮ್ಮ ಟೈಟಲ್ ನಲ್ಲಿ ರಕ್ತ ಚಿಲ್ಕ ಬರುತ್ತೆ, ಸಣ್ಣದಾಗಿ ಒಂಚೂರು ರಕ್ತ ಇರುತ್ತೆ. ಅಂದ್ರೆ ಎಲ್ಲರ ಕಥೆಗಳಲ್ಲೂ ಎಲ್ಲರೂ ಹಿನ್ನೆಲೆ ಸ್ವೀಟ್ ಮೆಮೊರೀಸ್ನಲ್ಲೂ ಏನೋ ಒಂದು ವಿಷಾದ ಇರುತ್ತೆ, ಇದ್ದೇ ಇರುತ್ತೆ. ಆ ಥರ ಇದೆ. ಖಂಡಿತವಾಗ್ಲು ಯಾಕೆಂದ್ರೆ ನನಗೂ ಹೆಣ್ಮಗು ಇದೆ, ಅವಳ ಜೊತೆ ನಾನು ನೋಡುವಾಗ ಅಸಹ್ಯ ಮಾಡ್ಕೊಳಕ್ಕಾಗಲ್ಲ, ಮನೆಯವರು ನೋಡ್ಬೇಕಾಗುತ್ತೆ, ಸಿನಿಮಾದವರು. ಸೊ ಈ ಥರ ಇದೆ. ಸೊ ಸಣ್ಣ ಪುಟ್ಟ ಈಗ ಹಾಡುಗಳು ಅಂದಾಗ ಎಕ್ಸ್ಕ್ಯೂಸ್ ಇರುತ್ತೆ, 5 ಹಾಡುಗಳಲ್ಲಿ ನಿರ್ದೇಶಕರಿಗೆ ಇದೆಲ್ಲ. ಸೊ ಈಗ ನಾನು ಈ ಹಾಡುಗಳನ್ನ ಇನ್ನೊಬ್ರು ಕೊರಿಯೋಗ್ರಫಿ ಅವರಿಗೆ ಕ್ಷಮಿಸಬೇಕು, ಕೊರಿಯೋಗ್ರಫರ್ಗಳು ಅವೆಲ್ಲ ಮಾಡಿಸಿ ಬಡ್ಜೆಟ್ ಪಾಪ ಅವ್ರಿಗೆ ಮಾಡಿರೋದೇ ಒಂದು ಪ್ರೀತಿಯಿಂದ ಚಿಕ್ಕ ಬಡ್ಜೆಟ್ನಲ್ಲಿ. ಸೊ ಚೊಕ್ಕವಾಗಿ ಮಾಡಿದ್ದೀವಿ, ಎಲ್ಲೂ ಪೋಲ್ ಆಗಿಲ್ಲ. ನನಗೆ ಸ್ವಾಮಿ ಸರ್ನ ನೆನೆಸ್ಕೋಬೇಕು. ಅವ್ರ ಛಾಯಾಗ್ರಹಣ ಒಂದು ಕಣ್ಣು ಥರ ನನಗೆ ಹಗಲು ರಾತ್ರಿ ದುಡಿದ್ರು ನನ್ನ ಜೊತೆ, ಪಾಪ ಬೇಜಾರಾಗ್ದಿರ. ಅದೇ ಕಾರ್ತಿಕ್ ಈಶ್ವರಾಚಾರಿ ಅಂತ ಎಡಿಟರ್ ಕಮ್ DI ಮಾಡಿದ್ದಾರೆ, ಅವ್ರು ಇನ್ನೊಂದು ಕಣ್ಣು. ಬಿಕಾಸ್ ಅವ್ರು ತುಂಬ ಶ್ರಮಪಟ್ಟರು ನನ್ನ ಜೊತೆ. ಅದಾದ ನಂತರ ರಾಜೀವ್ ಮಿಗ್ಲೂರು ಸಂಗೀತ ಕೊಟ್ಟಿದ್ದಾರೆ, ಒಳ್ಳೆ ಹಾಡು ಕೊಟ್ಟಿದ್ದಾರೆ. ಜೊತೆಗೆ MS ತ್ಯಾಗರಾಜ್ ಹಿನ್ನೆಲೆ ಸಂಗೀತ ಮಾಡಿದ್ದಾರೆ. ಕಾರ್ತಿಕ್ ವೆಂಕಟೇಶ್ ಬಂದು SFX, ಈ ಥರ 3 ತಂತ್ರಜ್ಞರು ದುಡ್ದಿದ್ದಾರೆ. ಸೊ ಕಲಾವಿದರು ಎಲ್ಲರೂ ಇಲ್ಲೇ ಇದ್ದಾರೆ. ವಸಿಷ್ಠ ಬಂಟ್ನವ್ರು 2 ಸಿನಿಮಾ ಡೈರೆಕ್ಟ್ರು, ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ರಣವೀರ್ ಬಂದು ಒಂದು 4 ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ, ಹೀರೋ ಆಗಿ ಅದೆಲ್ಲ. ರಾಜ್ ಪ್ರಭು ಪ್ರೊಡ್ಯೂಸರ್, ಡೈರೆಕ್ಟರ್, ಆ್ಯಕ್ಟರ್ ಕೂಡ ಮುಂಬತ್ತಿಯಿಂದ ಬಂದಿದ್ದಾರೆ, ಅವ್ರಿಗೂ ಹಿನ್ನೆಲೆ ಇದೆ. ಮಿಕ್ಕಿದ್ದು ರಣವಿದ್ಯಾ ಚೆನ್ನಪ್ಪ ನಮ್ಮ ಜೊತೆ ಮಾಡಿದ್ದಾರೆ. ರೇಖಾ ರಮೇಶ್ ಅಂತ, ವಾದ್ಯ ನನಗೆ 2 ಆರ್ಟಿಸ್ಟ್ ಕೈ ಕೊಟ್ಟರು. ನಾವು ಹೇಳಿದ ತಕ್ಷಣ ಅರ್ಧ ಗಂಟೆನಲ್ಲಿ ಬಂದು ಆ್ಯಕ್ಟ್ ಮಾಡಿದ್ರು. ಸೊ ತುಂಬ ಥ್ಯಾಂಕ್ಸ್. ಆಮೇಲೆ ರಾಣಿ ಎಂ ಅಂಗಡಿ ಅಂತ ಇದ್ದಾರೆ, ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಇನ್ನೊಬ್ಬರ ಜೊತೆ ರಮೇಶ್ ಸವೇಂದ್ರಾಜ್ ಸರ್ ಜೊತೆ ಒಬ್ಬರು ಮಾಡಿದ್ದಾರೆ. ಅವರು ಆಸ್ಟ್ರೇಲಿಯಾದಲ್ಲಿ ಓದಿದ್ದಾರೆ. ಮೈಸೂರು ಅಪೋಲೋ ಹಾಸ್ಪಿಟಲ್ಲಿ ಗೈನಕಾಲಜಿಸ್ಟ್, ರೆಡ್ ಸ್ಯಾರಿ ಉಟ್ಕೊಂಡಿದ್ರು, ಡಾಕ್ಟರ್ ಅವರು. ಸೊ ಅವ್ರಿಗೆ ನಾನು ಪಾತ್ರ ಕೊಟ್ಟಿದ್ದೆ, ಅವರು ಬರಲಿಲ್ಲ. ಕಡೆಗೆ ನಾನು ನಿರ್ದಾಕ್ಷಿಣ್ಯವಾಗಿ ತೆಗೆದೆ. ಕಡೆಗೆ ಅವರು ಸರ್ ನನಗೆ ಕುಡಿ, ನಾನು ಮಾಡ್ತೀನಿ ಈ ರೋಲ್ ಅಂತ. ಸೊ ಎಲ್ಲರದ್ದು ಪರ್ಮಿಷನ್ ತೊಗೊಂಡಿದ್ದೀನಿ. ಅವ್ರು ಡಾಕ್ಟರ್ ಆಗಿ ಆ ಥರ ಪಾತ್ರ ಒಪ್ಕೊಂಡಿದ್ದಾರೆ ಅಂದರೆ ನನ್ನ ಅಭ್ಯಂತರ ಇಲ್ಲ. ಇಲ್ಲಿ ಬೇರೆ ಮುಚ್ಚು ಮಾಡೋದು ಏನೂ ಇಲ್ಲ ಸರ್. ನಾನು ಹೋಗತಕ್ಕಂಥ ಇಲ್ಲ ಸರ್, ಇಲ್ಲ ಸರ್, ಯಾವುದೇ ಮನುಷ್ಯನಿಗೆ ಒಂದು ಲಿಮಿಟ್ ಇರುತ್ತೆ. ಅಸಹ್ಯ ಅನ್ನೋದು ಬಂದ್ಬಿಟ್ರೆ ಏನೇ ಇದು ಎಲ್ಲರಿಗೂ ಬೆಡ್ರೂಮ್ ಸಾಂಗ ಅಂತ ಇರುತ್ತೆ, ಎಲ್ಲ ಒಂದೇ ಕಡೆ ಹೇಳೋದಿಲ್ಲ. ರೆಸಾರ್ಟ್ ನಲ್ಲಿ ಶೂಟ್ ಮಾಡಿದ್ದೆ ಸರ್. ಏನ್ ಮಾಡ್ಲಿ, ನಮ್ ದುರಾದೃಷ್ಟ ಬಿಸಿಲು ಶುರು ಆಗ್ಬಿಟ್ಟಿದೆ. ಚಳಿನೇ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.